ಮಾನ್ಯ ಅರ್ಕಲಗೂಡಿನ ಶಾಸಕರಾದಂಥ ಎ ಮಂಜು ಅವರು ಯಾರಿಗೂ ಮಾತಾಡೋಕೆ ಅವಕಾಶನೇ ಕೊಡಲ್ಲ. ನೀನು ಸುಮ್ಮನೆ ಕೂತ್ಕ, ನೀನು ಸುಮ್ಮನೆ ಕೂತ್ಕ ಅಂತ ಇವರು ಎಲ್ಲರಿಗೂ ಡಿಕ್ಟೇಟರ್ಶಿಪ್ ಮಾಡಿ, ಆಮೇಲೆ ಆ ಚಿನ್ನಮ್ಮನ ನನ್ನ ಸಹೋದರಿಗೆ ನೀನು 11-23 ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ತಾಕೀತು ಮಾಡ್ತಾರೆ. 11-23 ಮನೆ ಕಟ್ಟಬೇಕು, ಅದನ್ನ ಬಿಟ್ಟು ಅತ್ಲಾಗಿ ಕಟ್ಟಂಗಿಲ್ಲ ಮನೆನ ಅಂತ ಹೇಳ್ಬಿಟ್ಟು ತಾಕೀತು ಮಾಡ್ತಾರೆ. ಅಂದರೆ ನನ್ನ ಜನಾಂಗ ಮುಂದುವರೆದು ಹೆಚ್ಚಿಗೆ ದೊಡ್ಡದಾಗಿ ಮನೆ ಕಟ್ಕೊಳ್ಳಂಗಿಲ್ವಾ? ನಾನು ಅದನ್ನ ಅಲ್ಲೇ ಪ್ರಶ್ನೆ ಮಾಡಿರ್ತೀನಿ, ಆಯ್ತಾ? ಅವತ್ತೇ ನಾನು ಅದನ್ನ ಪ್ರಶ್ನೆ ಮಾಡಿರ್ತೀನಿ. ಆಮೇಲೆ ಏಪ್ರಿಲ್ 14ನೇ ತಾರೀಕು ಇವರು ಬರೀ ಸುಳ್ಳು ಭರವಸೆನೆ ಕೊಡ್ತಿರ್ತಾರೆ. ನಾನು ಅದನ್ನ ಈ ಮುಂಚೆ ಹೇಳಿದ್ದೆ. ಆಮೇಲೆ ಎರಡನೇದಾಗಿ ನನಗೆ ವೈಯಕ್ತಿಕವಾಗಿ ಅವನಿಗೆ ನಾನು ಏನೋ ಬಹಳ ಸಹಾಯ ಮಾಡಿದ್ದೀನಿ, ಅವನಿಗೆ ಅವ್ರ ತಾಯಿಗೆ ಎಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದು ಏನೇನು ಸಹಾಯ ಮಾಡಿದ್ದೀರಿ ನನಗಾಗಲಿ, ನನ್ನ ಕುಟುಂಬಕ್ಕಾಗಲಿ, ನನ್ನ ತಾಯಿಗಾಗಲಿ ಅದು ಏನೇನು ಸಹಾಯ ಮಾಡಿದ್ದೀರಿ ದಯಮಾಡಿ ಅದೊಂದು ಪಟ್ಟಿನ ಕೊಡಿ ಸ್ವಾಮಿ. ನಾನೇ ಅದನ್ನು ನಿಮ್ಮ ಪರವಾಗಿ ನಾನು ಪ್ರಚಾರ ಮಾಡ್ಕೊಳ್ತೀನಿ. ನನಗೆ ಶಾಸಕರಾದಂಥ ಎ ಮಂಜೂರವರು ಇಂತಿಂಥ ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನೇ ಅದನ್ನು ಪ್ರಚಾರ ಮಾಡ್ಕೊಂಡು ಬರ್ತೀನಿ. ದಯಮಾಡಿ ಅದೊಂದು ಇದನ್ನು ಕೊಡಿ. ಆಮೇಲೆ ಮೂರನೇದಾಗಿ ಅರ್ಕಲಗೂಡು ವಿಧಾನಸಭಾ ಕ್ಷೇತ್ರನ ನೀವು ಇದು 4ನೇ ಬಾರಿಗೆ ನೀವು ಪ್ರತಿನಿಧಿಸ್ತಾ ಇದ್ದೀರಿ, ಆಯ್ತಾ? ಭಾಳ ಸಂತೋಷ. ಯಾಕೆಂತಂದರೆ ನೀವು 4ನೇ ಬಾರಿ ಪ್ರತಿನಿಧಿಸಬೇಕು ಅಂತ ಅಂದಾಗ ಅದರಲ್ಲಿ ನಮ್ಮ ಶ್ರಮನೂ ಕೂಡ ಇದೆ, ಇಲ್ಲ ಅಂತ ಹೇಳೋಕ್ಕೆ ನೀವು ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಶ್ರಮ ಇಲ್ಲದೇ ನೀವು ಅರ್ಕಲಗೂಡು ಕ್ಷೇತ್ರದಲ್ಲಿ 4ನೇ ಬಾರಿ MLA ಆಗಿ ಸಾಧ್ಯವಾಗಿಲ್ಲ. ಆಮೇಲೆ ನೀವು ದಲಿತರಿಗೆ, ಅರ್ಕಲಗೂಡು ತಾಲೂಕಲ್ಲಿ ದಲಿತರಿಗೆ ಏನೇನು ಸಹಾಯ ಮಾಡಿದ್ದೀರಿ, ನಿಮ್ಮ ರಾಜಕೀಯ ಜೀವನದಲ್ಲಿ ಏನೇನು ಸಹಾಯ ಮಾಡಿದ್ದೀರಿ ದಯಮಾಡಿ ಅದನ್ನು ಒಂದು ಪಟ್ಟಿನ ಮಾಡಿಕೊಂಡು ಮುಂದಿನ ಏನು SC/ST ಕುಂದುಕೊರತೆ ಸಭೆ ನಡೆಯುತ್ತಲ್ಲ ಆ ದಿನ ತಗೊಂಬನ್ನಿ ಸ್ವಾಮಿ. ಎಲ್ಲರಿಗೂ ಅದು ಗೊತ್ತಾಗಲಿ. ಸುಮ್ಮನೆ ಎಲ್ಲೆಲ್ಲೋ ಹೇಳ್ತಿರ್ತಿರೋದಲ್ಲ, ವಿತ್ ರೆಕಾರ್ಡ್ ಬನ್ನಿ, ಆಯಿತಾ? ನಾವು ಅದನ್ನು ಸಭೆ ಮುಖಾಂತರ ನಮ್ಮ ಜನರಿಗೆ ನಾವು ಕೂಡ ತಿಳಿಸ್ತೀವಿ. ಆಮೇಲೆ ನೀವು ಮಾಡಿರೋ ಸಹಾಯ ನೋಡಿ, ಅರ್ಕಲಗೂಡು ತಾಲೂಕಲ್ಲಿ ಅಂಬೇಡ್ಕರ್ ಭವನ ಇತ್ತು, ಇಲ್ಲ ಅಂತಲ್ಲ, ಅದು ಒಂದು ಶಿಥಿಲಾವಸ್ಥೆಗೋ ಏನೋ ಒಂದಿತ್ತು. ನಾವು ನಿಮ್ಮ ಒಂದು ಇದಕ್ಕೆ ಏನೋ ನಾವು ನಿಮಗೆ ಅಂಬೇಡ್ಕರ್ ಭವನ ಕೆಡೋದಕ್ಕೆ ಸಹಾಯ ಮಾಡಿದ್ವಿ. ಆದರೆ ನೀವು ಮಾಡಿದ್ದೇನಪ್ಪ ಅಂತಂದರೆ ಈ ವರ್ಷ ಕಳೆದ್ರೆ ಈ ವರ್ಷಕ್ಕೆ 10 ವರ್ಷ ಆಗೋಯ್ತು. 27 ಬಂತು ಅಂತಂದ್ರೆ 11ನೇ ವರ್ಷಕ್ಕೆ ಬೀಳುತ್ತೆ. ಅಂಬೇಡ್ಕರ್ ಭವನ ಕೆಡವಿ 10 ವರ್ಷ ಆಗೋಯ್ತು. ಇದುವರೆಗೂ ಕೂಡ ಅರ್ಕಲಗೂಡು ತಾಲೂಕಲ್ಲಿ ಅಂಬೇಡ್ಕರ್ ಭವನ ತಲೆ ಎತ್ತಿಲ್ಲ. ಆನಂತರ ಅರ್ಕಲಗೂಡು ತಾಲೂಕಿನಾದ್ಯಂತ ಉದಾಹರಣೆಗೆ ನಾನು ಒಂದೇ ಒಂದು ಹೇಳ್ತೀನಿ. ಸಂತೆಮರೂರು ಅನ್ನೋದೊಂದು ದೊಡ್ಡ ಊರು, ಹೆಚ್ಚು ಕಡಿಮೆ ದಲಿತ ಜನಾಂಗದ ಜನ 1,000 ಹೋಗ್ಲಿಕ್ಕೂ ಮೇಲಿದ್ದಾರೆ. ಅಲ್ಲಿ ಅಂಬೇಡ್ಕರ್ ಭವನ ಇನ್ನೂ ಆಗಿಲ್ಲ. ಇಡೀ ತಾಲೂಕನ್ನ ನಾವು ಸುತ್ತೋಡ್ಕೊಂಡು ಬಂದರೆ ಅಂಬೇಡ್ಕರ್ ಭವನದ ಪರಿಸ್ಥಿತಿಗಳು ಹೇಗಿದೆ ಅನ್ನೋದು ನಿಮ್ಮ ಗಮನಕ್ಕೂ ಇರುತ್ತೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ನಿಮಗೆ ತೋರಿಸ್ತೀವಿ. ಆಮೇಲೆ ಅರ್ಕಲಗೂಡು ತಾಲೂಕು ಕಚೇರಿ ಹತ್ರ ಅಂಬೇಡ್ಕರ್ ಅಂಬೇಡ್ಕರ್ ಪುತ್ಥಳಿಯನ್ನು ಅನಾವರಣ ಮಾಡಿದ್ದೀವಿ. ಭಾಳ ಸಂತೋಷದ ಕೆಲಸ, ನಾವು ಅದನ್ನು ನೆಚ್ಕೋತೀವಿ, ಆಯಿತಾ? ಆದರೆ ನಾವು ಅಂಬೇಡ್ಕರ್ ಪರವಾಗಿ ಕೆಲಸ ಮಾಡಿದ್ದೀವಿ ಅಂತೇಳಿ ನೀವು ಏನು ಸ್ವಾಮಿ ದಲಿತರ ಮೇಲೆ ದೌರ್ಜನ್ಯ ಮಾಡಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನಿರಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ದಲಿತರುಗಳು ಪ್ರಜ್ಞಾವಂತರಾಗಿದ್ದಾರೆ, ವಿದ್ಯಾವಂತರಾಗಿದ್ದಾರೆ. ನಿಮ್ಮನ್ನು ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ, ಆಯಿತಾ? ಆಮೇಲೆ ನೀವೇನು ಸರ್ಕಾರ ದುಡ್ಡಿನ ಸ್ವಾಮಿ ಮಾಡಿರೋದು ನೀವು ಅಂಬೇಡ್ಕರ್ ಪುತ್ಥಳಿ